ಅವ್ರನ್ನ ನೋಡ್ತಿದ್ರಿ ಹೆಂಗಿದ್ರು ಅವ್ರಿಗೆ? ಇಲ್ಲ ನಮ್ಮದು ಎಲ್ಲರ ಜೊತೆ ಸರಿ ಇದ್ರು ಸರ್. ಅವರು ಮಾತಾಡೋದು ಗಿಟ್ಟಾಡೋದು ಅಣ್ಣಾರು ಅಂತೇಳಿ ಮಾತಾಡ್ತಿದ್ರು ಎಲ್ಲರಿಗೂ. ಭಾಳ ಎಕ್ದಮ್ ಪ್ರಿಯ ಒಂದೇ ಮಂತನ ಇದ್ದಂಗೆ ಇದ್ದೀವಿ ಸರ್ ಎಲ್ಲರೂ. ಈಗ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಏನಿಲ್ಲ ಸರ್. ಒಂದೇ ಮನೆ ಇದ್ದಂಗೆ ಇದ್ದೀವಿ ಸರ್. ನಾವು ಒಂದೇ ಮನೆ ಮಕ್ಕಳು ಇದ್ದಂಗೆ ಇದ್ದೀವಿ. ನಾವು ಮಾತಾಡೋದು ಅದು ಎಲ್ಲ ಒಂದೇ ರೀ ಸರ್. ಸೇಮ್ ಡೈಲಿ ಮಾತಾಡೋದು ಇರ್ತೈತಿ. ವಾಕಿಂಗ್ ಗೀಕಿಂಗ್ ಇದ್ದಾಗ ಅಣ್ಣ ಆರಾಮದಿರಿ, ಊಟ ಆಯ್ತಾ, ಎಲ್ಲ ಮಾತಾಡ್ತಿದ್ರು ಎಲ್ಲರೂ. ಎಲ್ಲ ಜೊತೆ ಸರಿ. ಈಗ ಏನು ಹೇಳ್ತಿದ್ದಾರೆ ಅಂದ್ರೆ ಒಂದಿಷ್ಟು ಮಂದಿ ಆ ಫಯಾಜ್ ಅವ್ರನ್ನ ಮದುವೆ ಮಾಡ್ಕೊತೀನಂತಿದ್ದ, ಪ್ರೀತಿ ಮಾಡುವಂಥ ಗಂಟು ಬಿದ್ದಿದ್ದ ಅಂತ. ಆ ಥರ ನಿಮ್ಗೆ ನೇಹಾ ನೋಡಿದಾಗ ಆ ಥರ ಅನಿಸ್ತಿತ್ತ? ಇಲ್ಲ ಸರ್, ಆ ಥರ ಅನ್ಸಲ್ಲ ಸರ್. ಆ ಥರ ಅನ್ಸಲ್ಲ ಸರ್. ಆ ಥರ ಅನ್ಸಲ್ಲ ಸರ್. ಹಂಗೇನಲ್ಲ. ಈಗ ಫಯಾಜ್ನನ್ನು ಗಲ್ಲಿಗೇರಿಸ್ಬೇಕು, ಎನ್ಕೌಂಟ್ರ್ ಮಾಡ್ಬೇಕಂತ ಹೇಳ್ತಾರೆ, ನೀವೇನು ಹೇಳ್ತೀರಿ? ಹಾಗೆ ಮಾಡ್ಬೇಕು ಸರ್. ಎನ್ಕೌಂಟ್ರ್ ಮಾಡ್ಬೇಕು ಸರ್. ಯಾಕಂದರೆ ಶಿಕ್ಷೆ ಕೊಡಬೇಕು ಸರ್. ಅವು ಶಿಕ್ಷೆ ಕೊಟ್ಟರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಇದಿರ್ತೀವಿ ಸರ್. ಇಲ್ಲಾಂದ್ರೆ ಮತ್ತು ಅದೇ ಇದಿರ್ತೀವಿ ಸರ್. ನಿಮ್ಮ ಜೊತೆಗೂ ಮಾತಾಡ್ತಿದ್ರ ನೀವು? ನಮ್ಮ ಜೊತೆ ನಾವು ಡೈಲಿ ಮಾತಾಡೋದು. ಸಾಯಂಕಾಲ ರಾತ್ರಿ ಊಟ ಆದಂದ್ರೆ ನಾವು ಇಲ್ಲೇ ಹೊರಗಡೆ ಕೂತ್ರೆ ವಾಕಿಂಗ್, ತಾಯಿ ಜೊತೆ ವಾಕಿಂಗ್ ಮಾಡ್ತಿದ್ರೆ ನಮಗೆ ಮಾತಾಡೇನೆ ಮುಂದೆ ಇದು ಹುಡುಗಿ. ಆ ಥರ ಯಾವುದೂ ಏನು ಇದ್ದಿದ್ದಿಲ್ಲ. ಇದು ಒಳ್ಳೆ ಹುಡುಗಿ. ಆ ಥರ ಯಾವ ಹುಡುಗರ ಜೊತೆನೂ ಹಬ್ಬಗಳು ಆ ಥರ ಎಲ್ಲ ಬರ್ತಾವೆ. ಹಬ್ಬ ಗಿಬ್ಬ ನಿಮ್ಮ ಮನೆಗೆ ಬರೋದು ಆ ಥರದ್ದು? ನಮ್ಮ ಹಬ್ಬಕ್ಕೆ ನಾವು ಹೋಗಿ ಅವ್ರ ಮನೆಗೆ ಇದು ಮಾಡ್ತಿದ್ವಿ. ಗಣಪತಿ ಹಬ್ಬದ ದಿವಸ ಮನೆಗೆ ಪೂಜೆಗೆ ಅಕ್ಕಿನ ಕರೀಲಿಕ್ಕೆ ಬರ್ತಿದ್ವಿ. ನಮ್ಮ ಮನೆಗೆ ಗಣಪತಿ ಪೂಜೆ ಇದ್ದರೆ ಮನೆ ಪೂಜೆಗೆ ಅಕ್ಕಿನ ರೆಡಿಯಾಗಿ ಎಲ್ಲರ ಮನೆಗೂ ಎಲ್ಲರೂ ಬರ್ಬೇಕಂಥೇಳಿ ಬಂದು ಮನೆ ಮಠ ಬಂದು ಹೇಳೋಗ್ತಿದ್ರು. ಹಾಂ, ರಂಜಾನಕ್ಕೆ ನಾವೆಲ್ಲ ಇದು ಮಾಡ್ತಿದ್ವಿ. ಅವ್ರಿಗೂ ಬರ್ತಿದ್ರು, ಅಣ್ಣಾರು ಬರ್ತಿದ್ರು. ನಮ್ಮ ನಿರಂಜನರು. ಈ ಫಯಾಜ್ ಅನ್ನೋ ವ್ಯಕ್ತಿ ಕೊಲೆ ಮಾಡಿದಾನ, ಸಹಜವಾಗಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನೀವೇನು ಹೇಳ್ತೀರಿ ಅವನ ಬಗ್ಗೆ? ಅವ್ನು ಗಲ್ಲಿಗೆ ಇರಿಸ್ಬೇಕು ರೀ ಸರ್. ಅವ್ನಿಗೆ ಶಿಕ್ಷೆ ಈ ಥರ ಆಗಬೇಕಂದ್ರೆ ಇನ್ನೊಬ್ಬ ಕಾಲೇಜಲ್ಲಿ ಯಾವುದೋ ಆ ಥರ ಹೆಣ್ಣು ಮಕ್ಕಳಿಗೆ ಆ ಥರ ಶಿಕ್ಷೆ ಇದು ಆಗಬಾರ್ದು. ಹಾಂ, ಕೆಟ್ಟ ಹೆಸರು ಅದು. ಅದು ಇನ್ನೂ ಯಾವುದೋ ಕಾಲೇಜ್ ಆಗಲಿ ಯಾವುದೋ ಇದಾಗಲಿ ಒಂದು ಹುಡುಗರಿಗೆ ಒಂದು ಪಾಠ ಆಗಬೇಕು. ಆ ಥರ ಶಿಕ್ಷೆ ಆಗಬೇಕು ಅವನಿಗೆ. ನೇಹಾ ಹಿರೇಮಠ್ ಅವ್ರ ಮನೆಯಲ್ಲಿ ಯಾವುದೇ ಹಬ್ಬ ಆದರೂ ಕೂಡ ನಾವು ಅವ್ರ ಮನೆಗೆ ಹೋಗ್ತಿದ್ವಿ, ಅವ್ರು ನಮ್ಮ ಮನೆಗೆ ಬರ್ತಿದ್ರು. ನಮಗೆ ಭಾರಿ ಅನ್ಯೋನ್ಯವಾಗಿದ್ದರು, ನಮ್ಮ ಜೊತೆಗೆ ದಿನಾಲೂ ಮಾತಾಡ್ತಿದ್ರು, ವಾಕಿಂಗಿಗೆ ನಮ್ಮ ಜೊತೆಗೆ ಬರ್ತಿದ್ರು ಅನ್ನೋದು ಇಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಕುಟುಂಬದವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜಿ ಜೊತೆ ಶಿವಕುಮಾರ್, TV9 ಹುಬ್ಳಿ.